ದಯಾನಂದ್ ಅವರು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿದ್ದರು. ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಾನತಿಗೆ ಒಳಗಾಗಿದ್ದರು. ಆನಂತರದಲ್ಲಿ ಅವರಿಗೆ ಕಾರಾಗೃಹದ ಮುಖ್ಯಸ್ಥರ ಒಂದು ಹುದ್ದೆಯನ್ನು ದಯಪಾಲಿಸಲಾಗಿದೆ. ಇದೀಗ ಅಂಥ ದಯಾನಂದ್ ಅವರು ಖಡಕ್ಕಾಗಿ ಅಂದರೆ ತಮ್ಮ ಖಡಕ್ ಕೆಲಸಗಳಿಗೆ, ನೇರ ನಡೆನುಡಿಗೆ, ಸ್ಟ್ರಿಕ್ಟ್ ರೂಲ್ಗಳಿಗೆ ದಯಾನಂದ್ ಅವರು ಟೆಕ್ನೋಸೇವಿ ವ್ಯಕ್ತಿ ಕೂಡ ಹೌದು. ಅವರು ಬಹಳ ಹೆಸರಾದಂಥ ವ್ಯಕ್ತಿ. ಚಿನ್ನಸ್ವಾಮಿ ಸ್ಟೇಡಿಯಂ ವಿಚಾರದಲ್ಲಿ ಬಹಳ ನೊಂದ್ಕೊಂಡಿದ್ದು ನಿಜ. ಯಾರು ತಪ್ಪು ಯಾರು ಸರಿ ತೀರ್ಪು ಬರಲಿ, ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಆದರೆ ಅಂಥ ದಯಾನಂದ್ ಅವ್ರನ್ನ ಬೆಂಗಳೂರು ಕಮಿಷನರ್ ಹುದ್ದೆಯಿಂದ ಅವ್ರನ್ನ ಆಚೆ ಕಳಿಸಿದ ಮೇಲೆ ಅವರಿದೀಗ ಕಾರಾಗೃಹಗಳಿಗೆ ಮುಖ್ಯಸ್ಥರಾಗಿ ನೇಮಕವಾಗಿರ್ತಾರೆ. ಅವರು ಇದೇ ದಯಾನಂದ್ ಅವರು ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಐಷಾರಾಮಿ ವ್ಯವಸ್ಥೆ ಮಾಡುವಂತಿಲ್ಲ. ಖಡಕ್ ಸೂಚನೆ. ದಯಾನಂದ್ ಅವರ ಮಾತು ಅಂತ ಹೇಳಿದ್ರೆ ಅದು ಅಂತಿಮ ಅಂತ. ಹಾಗೆ ಮಾನಿಟರ್ ಕೂಡ ಮಾಡ್ತಾರೆ ಅವರು. ಸುಮ್ಮನೆ ಹೇಳಿ ಕೂತ್ಕೊಳ್ಳುವಂಥ ವ್ಯಕ್ತಿ ಅಲ್ಲ, ಹಾಗೆ ಮಾನಿಟರ್ ಕೂಡ ಮಾಡ್ತಾರೆ ಅವರು. ಆದರೆ ಈ ಕಾರಾಗೃಹಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಮಾತು ಏನು ಅಂತ ಹೇಳಿದ್ರೆ, ಎಂಥ ಆಫೀಸರ್ ಬಂದರೂ ಅಷ್ಟೇ ಸ್ವಾಮಿ, ಎಂಥ ಆಫೀಸರ್ ಬಂದರೂ ಅಷ್ಟೇ ಅಲ್ಲಿ ನಡೀತಾನೆ ಇರುತ್ತೆ. ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ ಬಿಡ್ರಿ. ಇದೊಂದು ಜನಜನಿತ ಮಾತಿದು. ದುಡ್ಡು ಕೊಟ್ಟರೆ ಕಾರಾಗೃಹದಲ್ಲಿ ಏನು ಬೇಕು ಹೇಳಿ? ನಿಮ್ಗೆ ಯಾವ ತಿಂಡಿ ಬೇಕು? ಕುಡಿಯೋಕ್ಕೆ ಬೇಕಾ? ಅಲ್ಲಿ ಜೂಜಾಡಕ್ಕೆ ಬೇಕಾ? ನಿಮಗೆ ಏನಕ್ಕೆ ಬೇಕು? ನಿಮ್ಗೆ ಯಾವ ಥರ ಊಟ ಬೇಕು? ನಿಮಗೆ ಏನು ಫೋನ್ ಬೇಕಾ? ಫೋನ್ ಸಿಗುತ್ತೆ. ಇದೆಲ್ಲವನ್ನು ಒಂದು ಮಾತಿದೆಯಲ್ಲ, ಯಾರು ಬಂದರೂ ಅಷ್ಟೇ ಅಂತ. 2-3 ವಿಚಾರಗಳಿವೆ ಇದರ ಹಿನ್ನೆಲೆಯಲ್ಲಿ. ಒಂದು, ಕಾರಾಗೃಹಗಳ ವಿಚಾರದಲ್ಲಿ ಅದು ಸಾಮರ್ಥ್ಯ ಮೀರಿ ಅಲ್ಲಿ ಖೈದಿಗಳಿದ್ದಾರೆ ಅಂತ ಒಂದು. ಎರಡನೇದು, ಅಲ್ಲಿ ಬರೋರು ಯಾರು ಸಂತರು ಬರಲ್ಲ. ಪಿಕ್ ಪಾಕೆಟ್ ಮಾಡೋನು ಬರ್ತಾನೆ, ಕೊಲೆ ಆರೋಪಿ ಬರ್ತಾನೆ, ಅದು ವೇಶ್ಯಾವಾಟಿಕೆ ಕೇಸಲ್ಲಿ ಇದ್ದಂಥ ಮಹಿಳೆನೂ ಬರ್ತಾಳೆ, ಈ ಕಡೆ ಪುರುಷನೂ ಬರ್ತಾನೆ, ರೌಡಿಗಳು ಬರ್ತಾರೆ, ಮಾದಕ ವ್ಯಸನಿಗಳು ಬರ್ತಾರೆ, ಚೈನ್ ಕಳ್ಳರು ಬರ್ತಾರೆ, ವಾಹನ ಕಳ್ಳರು ಬರ್ತಾರೆ, ಆಸ್ತಿ ಕಿರಿಕು ಯಾರನ್ನೋ ಸಾಯಿಸ್ಬಿಟ್ಟಿದ್ದವರು ಬರ್ತಾರೆ. ಹಾಗಾಗಿ ಇಂಥ ವ್ಯಕ್ತಿಗಳೆಲ್ಲರ ಒಂದು ಸಮಾಗಮ ಇರುತ್ತಲ್ಲ, ಇಂಥ ನಟೋರಿಯಸ್ಗಳ ಸಮಾಗಮ, ಅಲ್ಲಿ ಒಬ್ಬೊಬ್ಬನ ಒಂದೊಂದು ತಿಕ್ಕಲುತನಗಳಲ್ಲಿ, ಒಂದೊಂದು ಹುಚ್ಚುವಲ್ಲಿ. ಯಾರಿಗೋ ಸಿಗರೇಟ್ ಬೇಕು, ಯಾರಿಗೋ ಡ್ರಿಂಕ್ಸ್ ಮಾಡಬೇಕು, ಯಾರಿಗೋ ಏನೋ ಒಂದಷ್ಟು ಚಟ, ಯಾರೋ ಯಾವುದೋ ಪಾನ್ ಮಸಾಲ ತಿನ್ನಬೇಕು, ಈ ಥರದ್ದೇನೋ ಇರುತ್ತೆ. ಈ ಥರದ್ದು ಸಿಗದೆ ಹೋಗ್ಬಿಟ್ರೆ ಅಲ್ಲಿ ಹುಚ್ಚರ ಥರ ಆಡ್ತಿರ್ತಾರೆ. ಇದು ಒಂದು ಮಾತಿದೆ ಇದೇ ಕಾರಾಗೃಹಗಳಿಗೆ ಸಂಬಂಧಪಟ್ಟಂತೆ. ಎಂಥ ಆಫೀಸರ್ ಇದ್ದರೂ ಈ ಹುಚ್ಚತನ ಒಂದಿನ, 2 ದಿನ, 2 ಹೊತ್ತು, 3 ಹೊತ್ತು ಓಕೆ. ಎವ್ರಿ ಡೇ ಇದೇ ಕಥೆ ಆಗಿಬಿಟ್ಟಾಗ ನಿಯಂತ್ರಣ ಮಾಡೋಕ್ಕಾಗಲ್ಲ. ಹಾಗಾಗಿ ಅವ್ರು ಏನು ಬೇಕೋ ಅದು ಕೊಟ್ಟುಬಿಡ್ತಾರೆ. ಹಾಗಾದರೂ ಸುಮ್ಮನೆ ಇರಲಪ್ಪ ಅವರು ಅಂಥೇಳಿ ಅನೇಕ ಹಿರಿಯರು ಮಾತಾಡ್ತಾರೆ ಇದ್ರ ಬಗ್ಗೆ. ಇರಲಿ, ದಯಾನಂದ್ ಅವರು ಈ ವಿಚಾರದಲ್ಲಿ ಏನು ಮಾಡ್ತಾರೆ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾರ್ಯಾರಿಗೂ ಐಷಾರಾಮಿ ವ್ಯವಸ್ಥೆಗಳು ಮಾಡುವಂತಿಲ್ಲ. ಆರೋಪಿಗಳಿಗೆ ಬೇಕಾದಂಥ ಬ್ಯಾರಕ್ ವ್ಯವಸ್ಥೆ ಮಾಡಬೇಕು. ಕ್ವಾರಂಟೈನ್ ಸೆಲ್ ಅಥವಾ ಜೈಲಿನ ಒಳಗಡೆ ಇಡುವ ಬಗ್ಗೆ ಚರ್ಚೆ ನಡೀತಾ ಇದೆ. ಬಳ್ಳಾರಿಯಲ್ಲಿ ದರ್ಶನ್ ಮೊದಲಿದ್ದಂಥ ಬ್ಯಾರಕನ್ನು ಪರಿಶೀಲನೆ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲೂ ಕೂಡ ಪ್ರತ್ಯೇಕ ಬ್ಯಾರಕ್ಗಳ ಪರಿಶೀಲನೆ ಆಗಿದೆ. ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ ADGP, ಕಾರಾಗೃಹದ ವಿಭಾಗದಲ್ಲಿ ADGP ದಯಾನಂದ್ ಅವರು. ಈ ಬಾರಿ ಜೈಲಲ್ಲಿ ಆರೋಪಿಗಳಿಗೆ ರಾಜಾತಿಥ್ಯ ಸಿಗಲ್ಲ. ನಟ ದರ್ಶನ್ ಅಂಡ್ ತಂಡಕ್ಕೆ ರಾಜಾತಿಥ್ಯಕ್ಕೆ ಬ್ರೇಕ್ ಗ್ಯಾರಂಟಿ ಬೀಳುತ್ತೆ. ಸುಪ್ರೀಂ ಕೋರ್ಟ್ನ ಸೂಚನೆ ಬಂದಿದೆ. ಈಗ ಕಾರಾಗೃಹದ ADGP ಆಗಿರೋದು, ಮುಖ್ಯಸ್ಥರಾಗಿರೋದು, ಪ್ರಿಸನ್ ಮುಖ್ಯಸ್ಥರಾಗಿರೋದು ದಯಾನಂದ್ ಅವರು. ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದು ಎಲ್ಲ ಮಾಹಿತಿ ಇತ್ತು ಅವ್ರಿಗೆ, ಈ ಕಾರಾಗೃಹಗಳಲ್ಲಿ ನಡೆಯುತ್ತೆ ಅಂಥೇಳಿ. ರಾಜಾತಿಥ್ಯದ ಬಗ್ಗೆ ಕೂಡ ಅವ್ರಿಗೆ ಮಾಹಿತಿ ಸಿಕ್ಕಿತ್ತು. ಆದರೆ ಈಗ ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಮಾಡಿಕೊಡಲ್ಲ ಅವರು ಅಂತ ಮಾಹಿತಿ. ಇಂಚಿಂಚನ್ನು ಪರಿಶೀಲಿಸ್ತಾ ಇದ್ದಾರೆ. ಈಗಾಗಲೇ ಜೈಲಿಗೆ ಪ್ರಿಸನ್ ಮುಖ್ಯಸ್ಥರಾಗಿದ್ದಾರೆ ದಯಾನಂದ್ ಅವರು. ಹಿಂದೆ ಕಮಿಷನರ್ ಆಗಿದ್ದಾಗ ಎಲ್ಲ ಮಾಹಿತಿ ಪಡ್ಕೊಳ್ತಾ ಇದ್ದರು. ಹಾಗಾಗಿ ಈಗಂತೂ ಪಾಯಿಂಟ್ ಬೈ ಪಾಯಿಂಟ್ ಚೆಕ್ ಮಾಡಿಬಿಡ್ತಾರೆ ಅವರು. ಕೊಲೆ ಕೇಸ್ನ ಇಂಚಿಂಚು ಮಾಹಿತಿ ಕೂಡ ತಿಳಿದಿದೆ ಇದೇ ಆಫೀಸರ್ ದಯಾನಂದ್ ಅವರಿಗೆ. ನಿಮಗೆ ಗೊತ್ತಿರಲಿ, ಇದೇ ದಯಾನಂದ್ ಅವರು ಕಮಿಷನರ್ ಆಗಿದ್ದಾಗಲೇ ರೇಣುಕಾಸ್ವಾಮಿ ಕೊಲೆನ ಪ್ರಕರಣವನ್ನು ಭೇದಿಸಿದ್ದು. ಇದರಲ್ಲಿ ದರ್ಶನ್ ಪಾತ್ರ ಇರೋದ್ರ ಬಗ್ಗೆ ಇವರ ಅಂಡರಲ್ಲೇ ಗಿರೀಶ್ ಬರ್ತಾರೆ. ಗಿರೀಶು, ಚಂದನ್ನು, ಈ ತಂಡ ಎಲ್ಲ ಸೇರಿಕೊಂಡೆ ಇದನ್ನು ಭೇದಿಸಿ ಹೆಡೆಮುರಿ ಕಟ್ಟಿದ್ದದ್ದು. ಕೇಸ್ ಬಗ್ಗೆ ಗೊತ್ತಲ್ಲ. ಜೊತೆಗೆ ಇದೇ ಪರಪ್ಪನ ಅಗ್ರಹಾರದಲ್ಲಿ ಯಾವೆಲ್ಲ ರೀತಿಯಲ್ಲಿ ರಾಜವೈಭೋಗ ನಡೆದಿತ್ತು ಅದು ಅವ್ರಿಗೆ ಗೊತ್ತಿದೆ. ಈಗ ಕಾರಾಗೃಹಗಳಿಗೆ ಇವರು ADGP ಆಗಿದ್ದಾಗ ಕೇಸು ಗೊತ್ತಿದೆ, ಆರೋಪಿಗಳ ಕಥೆನೂ ಗೊತ್ತು, ಹಿನ್ನೆಲೆನೂ ಗೊತ್ತು, ಜೈಲಲ್ಲಿ ನಡೆದಿತ್ತು ಅಂತಲೂ ಗೊತ್ತು. ಆ ಜೈಲಿಗೆ ಇವರೇ ಮುಖ್ಯಸ್ಥರಾಗಿದ್ದಾಗ ಕೇಳಬೇಕಾ? ಸೊ ಹಾಗಾಗಿ ಖುದ್ದು ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ ಇವರು. ಇದೀಗ ಏನು ನಡೀತಿದೆ ಅಂಥೇಳಿ ಜೈಲಲ್ಲಿ ಈ ಬಾರಿ ಅಂತಹ ಯಾವುದೇ ರಾಜಾರಾಣಿ ಆಟ ಇಲ್ಲ ಅಂತ. ರಾಜಾರಾಣಿ ಆಟಗಳು, ರಾಜನ್ ಥರ ಟ್ರೀಟ್ ಮಾಡೋದು, ರಾಣಿ ಥರ ಟ್ರೀಟ್ ಮಾಡೋದು ಇದೆಲ್ಲ ಇಲ್ಲ. ಎಲ್ಲದಕ್ಕೂ ಬ್ರೇಕ್ ಹಾಕಲಿದ್ದಾರೆ ದಯಾನಂದ್ ಅವರು ಅಂತ.